ನಮಸ್ಕಾರ ಸ್ನೇಹಿತರೆ, ಹಂಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಬಾಲಕೃಷ್ಣ. ಇವತ್ತು ನಾನು ಉಡುಪಿ ಸಮೀಪ ಇರುವಂಥ ಶ್ರೀ ಶೀರೂರು ಮಠಕ್ಕೆ ಬಂದಿದ್ದೀನಿ. ನೋಡಿ, ಇದು ಶೀರೂರು ಮಠದ ಮೂಲ ಮಠ. ಇದು ಸುಮಾರು ಉಡುಪಿಯಿಂದ ಒಂದು 22 ಕಿಲೋಮೀಟ್ರು ದೂರದಲ್ಲುಂಟು. ಇದು ನಮ್ಮ ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದಂಥ ಮಠ. ಈ ಶೀರೂರು ಮಠ ಭಾಳ ಹಳೆಯ ಮಠ, ಮಧ್ವಾಚಾರ್ಯರ ಕಾಲದ್ದು. ಹಾಗಾಗಿ ಇದಕ್ಕೆ ಬಹಳ ವಿಶೇಷತೆ ಉಂಟು. ನಾನು ಇವತ್ತು ಆ ದ್ವಾರದ ಮುಂದೆ ನಿಂತಿದ್ದೀನಿ. ಶ್ರೀ ಶೀರೂರು ಮೂಲ ಮಠ ಭಾಳ ಪ್ರಸಿದ್ಧಿಯಾದಂಥ ಮಠ. ಈಗಿನ ಪರ್ಯಾಯಕ್ಕೆ ಕೂತ್ಕೊಂಡಂಥ ಶ್ರೀ ವೇದವರ್ಧನ ತೀರ್ಥರು ಇರುವಂಥ ಮಠ. ಈಗ ಅವರು ಪರ್ಯಾಯದಲ್ಲಿ ಉಡುಪಿಯಲ್ಲಿದ್ದಾರೆ. ಈಗ ನಾನು ಅವರ ಮೂಲ ಮಠವನ್ನು ನೋಡೋಕ್ಕೆ ಬಂದಿದ್ದೀನಿ. ನೋಡಿ, ಇದು ಮಠಕ್ಕೆ ಹೋಗುವಂಥ ಒಂದು ರಸ್ತೆ, ಕಾಡಿನ ಮಧ್ಯೆ ಇರುವಂಥ ರಸ್ತೆ. ದ್ವಾರದಿಂದ ಸುಮಾರು 2 ಕಿಲೋಮೀಟ್ರು ದೂರ ಹೋಗಬೇಕು. ಈಗ ಇದಕ್ಕೆ ರೋಡ್ ಮಾಡಿದ್ದಾರೆ. ಮೊದಲು ಈ ಡಾಮರ್ ರಸ್ತೆ ಇರಲಿಲ್ಲ, ಈಗ ಇದಕ್ಕೆ ಡಾಮರ್ ರಸ್ತೆ ಮಾಡಿದ್ದಾರೆ. ನೋಡಿ, ಎಷ್ಟು ಸುಂದರವಾದ ಕಾಡು, ಆಚೆ ಬದಿ ಈಚೆ ಬದಿ ಸುತ್ತಲೂ ಕಾಡು. ಇನ್ನೇನು ಮಠ ಬರ್ತಾ ಉಂಟು, ನಮಗೆ ಕಾಣಲಿಕ್ಕೆ ಸಿಗ್ತಾ ಉಂಟು. ನೋಡಿ, ದೂರದಲ್ಲಿ ಮಠ ಕಾಣ್ತಾ ಉಂಟು. ಆಚೆ ಈಚೆ ಗದ್ದೆ, ಮಠದ ಹಿಂದೆ ಸುವರ್ಣ ನದಿ ಹರಿತದೆ. ಆ ಸುವರ್ಣ ನದಿಯ ದಂಡೆ ಮೇಲೆ ಇರುವಂಥದ್ದೇ ಈ ಶೀರೂರು ಮಠ. ಭಾಳ ಜನ ಭಕ್ತರು ಬಂದಾಗೆ ಕಾಣ್ತದೆ. ಎಲ್ಲ ಕಾರುಗಳು ಪಾರ್ಕಿಂಗ್ ಮಾಡಿದ್ದಾರೆ. ನೋಡಿ, ಇದು ಶೀರೂರು ಮಠದ ಒಂದು ಹಳೆಯ ದೇವಸ್ಥಾನ. ಸುಮಾರು 1000 ವರ್ಷಕ್ಕಿಂತಲೂ ಹಳೆಯದಾದ ಒಂದು ಮಠ. ನಾನೀಗ ಗೇಟಿನ ಒಳಗೆ ಬಂದೆ. ಭಾಳ ಸುಂದರ ಪರಿಸರದಲ್ಲಿರುವಂಥದ್ದು. ನೋಡಿ, ಇದು ಶೀರೂರು ಮೂಲ ಮಠ. ಇದು ಬಾಗಿಲಾಕಿದ್ದಾರೆ. ನೋಡುವ, ನಾವು ಈಗ ಎದುರು ಬದಿಗೆ ಹೋಗ್ತಾ ಇದ್ದೇನೆ. ಭಕ್ತರೆಲ್ಲ ಬಂದು ಅವರ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ವಿಠ್ಠಲ ದೇವರ ಸನ್ನಿಧಿ ಹಾಗೂ ಮುಖ್ಯ ಪ್ರಾಣ ದೇವರ ಸನ್ನಿಧಿ. ಇದು ಮಠದ ಒಳಗೆ ಹೋಗುವಂಥ ದಾರಿ. ಹಳೆಯದಾದ ಮಠ ಆಗಿರೋದ್ರಿಂದ ಹಳೆಯ ವಿನ್ಯಾಸದಲ್ಲೇ ಉಂಟು. ಇಲ್ಲಿ ಒಂದು ಸಣ್ಣ ಕಚೇರಿ ಉಂಟು. ಇಲ್ಲಿ ಏನೇ ಮಾಹಿತಿ ಬೇಕಾದರೂ ಈ ಕಚೇರಿಯಲ್ಲಿ ನಿಮಗೆ ಕೊಡ್ತಾರೆ. ಈಗ ನಾವು ಮಠದ ಒಳಗೆ ಹೋಗ್ತಾ ಇದ್ದೇವೆ. ನೋಡಿ, ಎದುರು ಕಾಣ್ತಾ ಇರೋದೇ ಗರ್ಭಗುಡಿ. ಮಠದ ಒಳಬದಿಯಲ್ಲಿ ಸುಮಾರು ಒಂದೇ ಮರದಿಂದ ಮಾಡಿರೋಂಥ ಒಂದೊಂದು ಕಂಬಗಳು ಉಂಟಂತೆ. ಸುಮಾರು 16ರಿಂದ 20 ಕಂಬಗಳು ಉಂಟು ಅಂತ ಹೇಳಿ ನನಗೆ ಇಲ್ಲಿ ಮಾಹಿತಿ ಕೊಟ್ಟರು. ಹಳೆಯದಾದ ಈ ವರಾಂಡ ನೋಡಿ, ಆ ಗರ್ಭಗುಡಿಯಲ್ಲಿ ಸಣ್ಣ ಸಣ್ಣ ಮನೆಗಳನ್ನು ಮಾಡಿದ್ದಾರೆ. ಬಹುಶಃ ಇದು ಅದರಲ್ಲಿ ದೀಪಾರಾಧನೆ ಮಾಡುವಾಗ ಹಂಟಿಗೆ ಇಟ್ಟು ದೀಪ ಹಚ್ಚುತ್ತಿದ್ರು ಅಂತ ಕಾಣ್ತದೆ. ನೋಡಿ, ವರಾಂಡ, ಸುತ್ತ ವರಾಂಡ ಉಂಟು, ಮಧ್ಯದಲ್ಲಿ ಗರ್ಭಗುಡಿ. ಹಳೆಯದಾದ ಈ ಮರದ ಒಂದು ಮಾಡು, ಅದರ ಮೇಲೆ ಕೂಡ ಉಪ್ಪರಿಗೆ ಕೂಡ ಉಂಟು. ಆ ಒಂದೊಂದು ಫೀಟಿನ ನಡುವಲ್ಲಿ ಒಂದೊಂದು ದಪ್ಪದ ಜಂತಿಯನ್ನು ಹಾಕಿದ್ದಾರೆ. ಆ ಗರ್ಭಗುಡಿಗೂ ಕೂಡ ಅಷ್ಟೇ ಹತ್ತಿರದಲ್ಲಿ ಮರದ ಒಂದು ಪಕ್ಕಾಸನ್ನು ಹಾಕಿದ್ದಾರೆ. ನೋಡಿ, ಎಷ್ಟೊಂದು ಮನೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಆ ದೀಪಾರಾಧನೆ ಮಾಡುವಾಗ ಆ ದೀಪದ ಬೆಳಕಲ್ಲಿ ಆ ಗರ್ಭಗುಡಿ ಎಷ್ಟು ಚೆಂದ ಕಾಣ್ತಿತ್ತು. ಭಾಳ ಹಳೆಯದಾದ ಮರ, ಎಷ್ಟು ಗಟ್ಟಿ ಇರ್ಬೋದು ಅಂತ ಅದನ್ನು ಅಂದಾಜು ಮಾಡಲಿಕ್ಕೆ ಕೂಡ ಕಷ್ಟ. ಒಂದು ಚೂರು ಅದಕ್ಕೆ ಹುಳ ಆಗಲಿ
ಗೆದ್ದಲಾಗಲಿ ಹಿಡಿಲಿಲ್ಲ. ಅಷ್ಟು ಚಂದ ರೀತಿಯಲ್ಲಿ ಮಾಡಿದ್ದಾರೆ. ಯಾಕೆ ಅಂದರೆ ಮೊದಲೆಲ್ಲ ಆ ಮರವನ್ನು ಕಟ್ ಮಾಡಿ ಅದನ್ನು ಹೊಳೆ ಬದಿಯಲ್ಲಿ ನೀರಿನಲ್ಲಿ ಮುಳುಗಿಸಿಟ್ಟಿದ್ರು. ಅದು ತುಂಬ ಸೀಸನಿಂಗ್ ಆದಮೇಲೆ ಅದರಲ್ಲಿ ಈ ಕೆಲಸಗಳು, ಮರದ ಕೆಲಸಗಳೆಲ್ಲ ಮಾಡ್ತಿದ್ರು. ಅದು ಮಠ ಆಗಿರೋದ್ರಿಂದ ನೂರಾರು ವರ್ಷ ಬಾಳಿಕೆ ಬರಬೇಕು. ಆಗಿನ ಕಾಲದ ಒಂದು ಮರದ ಕೆಲಸದವರು ಎಷ್ಟು ಅದನ್ನು ನಾಜೂಕಲ್ಲಿ ಮಾಡಿದ್ದಾರೆ. ಯಾಕಂದರೆ ಆಗೆಲ್ಲ ಅಷ್ಟೆಲ್ಲ ಟೂಲ್ಸ್ ಇರಲಿಲ್ಲ. ದೇವಸ್ಥಾನದ ಇತಿಹಾಸ ನೋಡೋದಾದರೆ ಇದು ಮಧ್ವಾಚಾರ್ಯರ ಕಾಲದ್ದು. ದ್ವೈತ ತತ್ವಶಾಸ್ತ್ರದ ಅವರು ಸ್ಥಾಪಕರಾಗಿದ್ದರು. ಹಾಗೆ ಮಧ್ವಾಚಾರ್ಯರ ಶಿಷ್ಯ ಅವರು ವಿಠ್ಠಲ ವಾಮನ ತೀರ್ಥರು ಅಂತ. ಈ ಮಧ್ವಾಚಾರ್ಯರು ವಿಠ್ಠಲನ ಮೂರ್ತಿಯನ್ನು ವಾಮನ ತೀರ್ಥರಿಗೆ ಕೊಟ್ಟಂತೆ. ಅದು ಕೊಟ್ಬಿಟ್ಟು ಹೇಳಿದ್ರಂತೆ ಮಠದಲ್ಲಿ ಇಟ್ಟು ಇದನ್ನು ಪೂಜೆ ಮಾಡಿ ಅಂತ. ಮಧ್ವಾಚಾರ್ಯರಿಗೆ ಆ ಮೂರ್ತಿಯನ್ನು ದೇವಶಿಲ್ಪಿ ವಿಶ್ವಕರ್ಮ ಕೊಟ್ಟಿರಬೇಕು. ಹಾಗಾಗಿ ಇವತ್ತಿಗೆ ಕೂಡ ಅದೇ ವಿಠ್ಠಲನ ಮೂರ್ತಿಗೆ ಇಲ್ಲಿ ಇಷ್ಟು ವರ್ಷದಿಂದ ಪೂಜೆ ನಡೀತಾ ಬರ್ತಾ ಉಂಟು. ಆ ವಿಠ್ಠಲನ ಮೂರ್ತಿ ಎದುರು ಕೂಡ ಒಂದು ಹನುಮಂತನ ಮೂರ್ತಿ ಕೂಡ ಉಂಟು. ಆ ಮುಖ್ಯ ಪ್ರಾಣ ದೇವರ ಮೂರ್ತಿಯನ್ನು ಜಾಬಾಲ ಮುನಿಗಳು ಇಲ್ಲಿ ಅದನ್ನು ಪೂಜೆ ಮಾಡ್ತಾ ಇದ್ರಂತೆ. ಅವರು ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದಂಥ ಪೀಠ ಕೂಡ ಇಲ್ಲಿ ಉಂಟು. ಮೊದಲದು ಮರದಲ್ಲಿತ್ತಂತೆ. ಅದೇನೋ ಮರ ಎಲ್ಲ ಹಾಳಾಗಿ ಹೋದ್ಮೇಲೆ ಅದು ಹಾಗೆ ಬಿಟ್ಟಿದ್ರಂತೆ. ಜನ ಎಲ್ಲ ಅದನ್ನು ತುಳಿದು ಮೈಲಿಗೆ ಮಾಡಿದ್ದಾರೆ ಅಂತ ಹೇಳಿ ಪ್ರಶ್ನೆಯಲ್ಲಿ ಬಂತಂತೆ. ಹಾಗಾಗಿ ಈಗ ಅದಕ್ಕೆ ಹೊಸ ಪೀಠವನ್ನು ಮಾಡಿದ್ದಾರೆ. ಅದನ್ನು ನಾನು ಆಮೇಲೆ ತೋರಿಸ್ತೀನಿ. ಯಾಕೆಂದರೆ ಅಲ್ಲಿ ಭಕ್ತರೆಲ್ಲ ನಿಂತಿದ್ದಾರೆ. ಈಗ ನಾವು ಅವರು ಪೂಜೆ ಮಾಡ್ತಾ ಇದ್ದಂಥ ಆ ಮುಖ್ಯ ಪ್ರಾಣ ದೇವರನ್ನು ನೋಡುವ. ಈ ಗುಡಿಯಲ್ಲಿ ಮುಖ್ಯ ಪ್ರಾಣ ದೇವರಿದ್ದಾರೆ. ಜಾಬಾಲ ಮುನಿಗಳು ಪೂಜೆ ಮಾಡ್ತಾ ಇದ್ದಂಥ ಈ ಮುಖ್ಯ ಪ್ರಾಣ ದೇವರು ನೋಡಿ. ಎಷ್ಟು ಮುಖ್ಯ ಪ್ರಾಣ ದೇವರು ಎಷ್ಟು ಹಳೆಯ ಮೂರ್ತಿ ಅಂದರೆ, ಜಾಬಾಲ ಮುನಿಗಳು ರಾಮಾಯಣದ ಕಾಲದವರು. ಆ ರಾಮಾಯಣದ ಕಾಲದಿಂದ ಅವರು ಇಲ್ಲಿ ಅದನ್ನು ಪೂಜೆ ಮಾಡ್ತಾಯಿದ್ರು. ಅಂದರೆ ಇವತ್ತಿಗೂ ಕೂಡ ಆ ಪೀಠದಲ್ಲಿ ಅವರು ಅದೃಶ್ಯ ರೂಪದಲ್ಲಿ ಇದ್ದಾರೆ ಅಂತ ನನಗೆ ಇಲ್ಲಿ ಭಟ್ರು ಹೇಳಿದರು. ಅವರು ಪೂಜೆ ಮಾಡ್ತಾ ಇದ್ದಂಥ ಮುಖ್ಯ ಪ್ರಾಣ ದೇವರು ನೋಡಿ ಎಷ್ಟು ಸುಂದರವಾದ ಶಿಲ್ಪ. ಇದನ್ನು ಯಾರು ಮಾಡಿದ್ದಾರೆ ಅಂತಲೂ ಯಾರಿಗೂ ಗೊತ್ತಿಲ್ಲ ಅನ್ನಿಸ್ತದೆ. ಇದು ಕೂಡ ದೇವಶಿಲ್ಪಿನೇ ಮಾಡಿರಬೇಕು, ವಿಶ್ವಕರ್ಮರು. ಹಾಗಾಗಿ ಇದು ವಿಶೇಷವಾದಂಥ ನೋಡಿ. ಅದರ ಮುಖ್ಯ ಪ್ರಾಣ ದೇವರ ಒಂದು ಫೋಟೋ ಇದು. ಬದಿಯಲ್ಲಿ ಮಧ್ವಾಚಾರ್ಯರ ಒಂದು ಫೋಟೋ. ಹಾಗೆ ಇಲ್ಲಿ ಒಂದು ಮಾರುತಿಯ ಒಂದು ಮರದ ಮೂರ್ತಿಯನ್ನು ಕೂಡ ಇಟ್ಟಿದ್ದಾರೆ. ಹತ್ತಿರದಲ್ಲಿ ಒಂದು ಪುತ್ಥಳಿ ಕೂಡ ಉಂಟು ಮಧ್ವಾಚಾರ್ಯರದ್ದು. ಅದರ ಎದುರು ಒಂದು ದೀಪ ಹಚ್ಚಿಟ್ಟಿದ್ದಾರೆ. ಇಲ್ಲಿ ಈ ಶಿರೂರು ಮಠದಲ್ಲಿ 30 ಸ್ವಾಮೀಜಿಗಳು ಇದುವರೆಗೆ ಅವರ ಕಾರ್ಯಗಳನ್ನು ಮಾಡಿದ್ದಾರೆ. ಇತ್ತೀಚೆಗೆ 1-2 ವರ್ಷದ ಹಿಂದೆ ಲಕ್ಷ್ಮೀವರ ತೀರ್ಥರು ಕಾಲ ಆದ ನಂತರ ಇದು ಸ್ವಲ್ಪ ದಿವಸ ಹಾಗೆ ಇತ್ತು. ಈಗ ಅವರ ಶಿಷ್ಯರಾಗಿ ಪರ್ಯಾಯದ ಪೀಠದಲ್ಲಿ ಕೂತಿರೋರು ವೇದವರ್ಧನ ತೀರ್ಥ ಸ್ವಾಮಿಗಳು. ಅವರು ಕಿರಿಯ ವಯಸ್ಸಿನಲ್ಲಿ ಅವರಿಗೆ ಕೃಷ್ಣನನ್ನು ಪೂಜೆ ಮಾಡುವಂಥ ಭಾಗ್ಯ ಸಿಕ್ಕಿದೆ. ಹಾಗಾಗಿ ಬಹಳ ವರ್ಷ ಅವರು ಈ ಮಠದಲ್ಲಿ ಇರ್ತಾರೆ. ಈಗ ಇಲ್ಲಿ ಯಾರೂ ಇಲ್ಲ ಪೂಜೆ ಮಾಡಲಿಕ್ಕೆ. ಇಬ್ಬರು ಭಟ್ರಿದ್ದಾರೆ. ಭಟ್ರು ಮತ್ತು ಭಟ್ರ ತಂದೆಯವರು ಭಕ್ತಾದಿಗಳು ಏನೋ ಸೇವೆ ಕೊಟ್ಟಿದ್ದಾರೆ. ಹಾಗಾಗಿ ವಿಠ್ಠಲ ದೇವರನ್ನು ಸ್ವಲ್ಪ ಹೊತ್ತು ಬಿಟ್ಟು ನೋಡಬೇಕಾಗ್ತದೆ. ನಾನು ಕೂಡ ಅವರ ಎದುರಲ್ಲೇ ನಿಂತಿದ್ದೇನೆ. ಪ್ರಸಾದ ನಾನು ಕೂಡ ತಗೊಳ್ತೇನೆ. ದೂರದಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಸುಮಾರು 1000 ವರ್ಷಕ್ಕಿಂತಲೂ ಹಿಂದಿನ ವಿಠ್ಠಲ ದೇವರು. ಮಠದ ಇತಿಹಾಸವನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಆಸಕ್ತಿ ಉಳ್ಳವರು ಅದನ್ನು ಓದ್ಬೋದು. ಈಗ ಪೂಜೆ ಮಾಡ್ತಾ ಇರೋರಂಥ ಭಟ್ರ ತಂದೆಯವರು ಸುಮಾರು 95 ವರ್ಷ ಆಗಿದೆ ಅಂತ ಹೇಳಿದರು. ಹಾಗೆ ಭಟ್ರನ್ನು ಕೂಡ ನಾನು ಮಾತಾಡಿಸ್ತೇನೆ. ಅವರು ಮಾತಾಡೋದಿಲ್ಲ, ಪೂಜೆಯ ಮಡಿಯಲ್ಲಿದ್ದಾರೆ.
ಆ ಸುಂದರವಾದ ವಿಠ್ಠಲನ ಮೂರ್ತಿ. ವಾಮನ ಮೂರ್ತಿಗಳಿಗೆ ವಿಠ್ಠಲ ವಾಮನ ಸ್ವಾಮೀಜಿ ಅಂತ ಕರೀತಿದ್ರಂತೆ. ನೋಡಿ, ನನಗೆ ಎದುರು ನಿಂತ್ಕೊಂಡು ಅದನ್ನು ವಿಡಿಯೋ ಮಾಡಿ ಅಂತ ಹೇಳಿದರು ಭಟ್ರು. ಹಾಗಾಗಿ ನಾನು ಈಗ ಹತ್ತಿರದಿಂದ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಇದು ವಿಠ್ಠಲನ ಮೂರ್ತಿ ವಿಶ್ವಕರ್ಮರು ತಯಾರು ಮಾಡಿದ್ದು ಅಂತ ಕಾಣ್ತದೆ. ಅವರು ಮಧ್ವಾಚಾರ್ಯರಿಗೆ ಕೊಟ್ಟಿದ್ದರು. ಮಧ್ವಾಚಾರ್ಯರು ವಾಮನ ತೀರ್ಥರಿಗೆ ಕೊಟ್ಟರು. ಅವರು ಇಲ್ಲಿ ಶಿರೂರು ಮಠ ಸ್ಥಾಪನೆ ಮಾಡಿ ಅಲ್ಲಿ ಇದನ್ನು ಆವತ್ತಿಂದ ಇವತ್ತಿನವರೆಗೂ ಪೂಜೆ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಇಲ್ಲಿ ಒಂದು ಹೋಮ ಮಾಡುವಂಥ ಕುಂಡ ಉಂಟು. ಪೂಜೆಗೆ ಬೇಕಾದಂಥ ಹೂಗಳನ್ನೆಲ್ಲ ಇಲ್ಲಿ ಎದುರು ಇಟ್ಟಿದ್ದಾರೆ. ಹಾಗೆ ಬೇರೆ ಭಕ್ತರು ಕೂಡ ಆ ಬದಿಯಲ್ಲಿ ಕೂತ್ಕೊಂಡು ಪೂಜೆಗಾಗಿ ಕಾಯ್ತಾ ಇದ್ದಾರೆ. ಮತ್ತೊಮ್ಮೆ ನಮ್ಮ ಮುಖ್ಯ ಪ್ರಾಣನ ದರ್ಶನ. ನೋಡಿ, ಎಷ್ಟು ಶಾಂತ ಮೂರ್ತಿ, ತುಂಬ ಚೆಂದ ಅಲಂಕಾರ ಮಾಡಿದ್ದಾರೆ. ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಲದು. ನಿಶ್ಶಬ್ದವಾದ ವಾತಾವರಣ, ಸುಂದರ ಪರಿಸರ, ಎಷ್ಟು ಅಲಂಕಾರ ಮಾಡಿದ್ದಾರೆ ನೋಡಿ ಹೂವಿನಿಂದ. ಹಾಗೆ ಎದುರು ಬದಿಯಲ್ಲಿ ಮತ್ತೊಮ್ಮೆ ವಿಠ್ಠಲನ ದರ್ಶನ. ಹಾಗಾಗಿ ಇಲ್ಲಿ ಪೂಜೆ ಮಾಡುವ ಸಮಯದಲ್ಲಿ ದಾಟಿಕೊಂಡು ಹೋಗಬಾರ್ದು ಅಂತ ಹೇಳಿದರು. ಯಾಕಂದರೆ ಮಾರುತಿಯನ್ನು ನೋಡಿದರೆ ವಿಠ್ಠಲನಿಗೆ ಬೆನ್ನು ಹಾಕಬೇಕು, ವಿಠ್ಠಲನನ್ನು ನೋಡಿದರೆ ಮಾರುತಿಗೆ ಬೆನ್ನು ಹಾಕಬೇಕು. ಹಾಗೆ ಮಾರುತಿ ಮಂದಿರದ ಹಿಂದೆ ಬದಿ ಒಂದು ಕಿಂಡಿ ಉಂಟು, ಅದನ್ನು ಆಮೇಲೆ ನೋಡೋಣ. ಯಾಕಂದರೆ ಅದರಲ್ಲಿ ನಾವು ಆ ಕಿಂಡಿಯಲ್ಲಿ ನೋಡಿದರೆ ವಿಠ್ಠಲ ನಮಗೆ ಆ ಕಿಂಡಿಯಲ್ಲಿ ಕಾಣ್ತಾನೆ. ಅಂದರೆ ಮಾರುತಿಯ ಹಿಂದೆ ನಮಗೆ ಆ ಕಿಂಡಿ ಇರೋದು. ಅದನ್ನು ಕೂಡ ಆಮೇಲೆ ನೋಡುವ. ಇಲ್ಲಿ ಭಟ್ರು ಸೇವೆ ಕೊಟ್ಟವರಿಗೆ ಏನೋ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಾನು ಕೂಡ ಆ ಭಟ್ರ ಹತ್ರ ಆಶೀರ್ವಾದ ತಗೊಂಡೆ. ಪ್ರಸಾದ, ಗಂಧ ಪ್ರಸಾದ ಎಲ್ಲ ಕೊಟ್ಟು ನನಗೆ ಕೂಡ ಆಶೀರ್ವಾದ ಮಾಡಿದರು. ಆ ವಿಠ್ಠಲ ದೇವರು ನಿಮ್ಮೆಲ್ಲರಿಗೂ ಆಯುರಾರೋಗ್ಯ ಭಾಗ್ಯ ಅಷ್ಟೈಶ್ವರ್ಯವನ್ನು ಕೊಟ್ಟು ಕರುಣಿಸಲಿ ಅಂತ ನಿಮ್ಮ ಪರವಾಗಿ ನಾನು ಬೇಡಿಕೊಳ್ತೇನೆ. ನೋಡಿ, ಈ ಕಂಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿಂದ ಆ ವಿಠ್ಠಲನ ಮೂರ್ತಿ ಕಾಣ್ತದೆ. ಎಷ್ಟು ಕಾಣ್ತದೋ ಗೊತ್ತಿಲ್ಲ. ನೋಡಿ, ಇದು ಚಿಕ್ಕದಾದ ಒಂದು ಸಣ್ಣ ಕಂಡಿ. ಆ ಕಂಡಿಯಲ್ಲಿ ನಾವು ಇಣುಕಿ ನೋಡಬೇಕು. ನೋಡಿ, ಎಷ್ಟು ಸಣ್ಣದಾದ ಕಂಡಿಯಲ್ಲಿ ಆ ವಿಠ್ಠಲನ ದರ್ಶನ ನಿಮಗೆಲ್ಲರಿಗೂ ಕಾಣಿಸ್ತು ಅಂತ ಅಂದ್ಕೊಳ್ತೀನಿ. ನೋಡಿದ್ರಲ್ಲ ಭಕ್ತರೇ, ಇದು ಸುತ್ತಿಗೆ ಹೋಗುವಂಥದ್ದು. ಇಲ್ಲಿಂದ ಸುತ್ತ ಹಾಕಿ ಹೋದರೆ ಮತ್ತೆ ಪುನಃ ನಾವು ಆ ಬದಿಗೆ ಬರ್ತೇವೆ. ನೋಡಿ, ಇಲ್ಲಿ ಜಾಬಾಲ ಮುನಿಗಳು ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ದಂಥ ಜಾಗ. ಹಾಗೆ ಮಾರುತಿಯನ್ನು ಪೂಜೆ ಮಾಡ್ತಾ ಇದ್ದಂಥ ಜಾಗ ಅವರ ಪೀಠ ಇದು. ಮಾರುತಿಗೆ ಪೂಜೆ ಮಾಡಿದ ಮೇಲೆ ಗಂಧ ಪ್ರಸಾದ ಹೂವನ್ನು ಮೊದಲಿಗೆ ಈ ಪೀಠದ ಮೇಲೆ ಇಡ್ತಾರಂತೆ. ಯಾಕೆ ಅಂದರೆ ಅವರಿಗೆ ಮೊದಲು ಅರ್ಪಿಸಬೇಕಂತೆ. ನೋಡಿ, ಇದು ನಮ್ಮ ಲಕ್ಷ್ಮೀವರ ತೀರ್ಥರ ಬೃಂದಾವನ. ಇತ್ತೀಚೆಗೆ ಅವರು ನಮ್ಮನ್ನು ಅಗಲಿದ್ದಾರೆ. ಹಾಗೆ ಅವರ ಬೃಂದಾವನವನ್ನು ಈ ಮಠದಲ್ಲೇ ಸ್ಥಾಪನೆ ಮಾಡಿದ್ದಾರೆ. ನಿಶ್ಶಬ್ದವಾದ ವಾತಾವರಣ. ಒಂದು ನೆಲ್ಲಿಕಾಯಿ ಮರ ಇಲ್ಲುಂಟು. ಸುತ್ತಮುತ್ತ ಅದೇ ಹಳೆಯ ಕಟ್ಟಡ. ಹಳೆಯ ಕಟ್ಟಡ ಆದರೂ ಬಹಳ ಗಟ್ಟಿ ಮುಟ್ಟಿನ ಒಂದು ಮಠ ಅಂತಲೇ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಏನೂ ಹಾಳಾಗಲಿಲ್ಲ. ನೋಡಿ, ಅವರದ ಒಂದು ಫೋಟೋವನ್ನು ಇಲ್ಲಿ ಇಟ್ಟಿದ್ದಾರೆ. ಬಹಳ ಒಳ್ಳೆಯ ಸ್ವಾಮೀಜಿಗಳು, ಬಹಳ ವ್ಯವಸ್ಥೆ ರೀತಿಯಲ್ಲಿ ಅವರು ಕೂಡ ಪರ್ಯಾಯವನ್ನು ನಡೆಸಿಕೊಟ್ಟಿದ್ದಾರೆ. ಇಲ್ಲಿ ವಿಶೇಷ ದಿನಗಳಲ್ಲಿ ಪೂಜೆ ಅಡುಗೆ ಮಾಡಲಿಕ್ಕೆ ಒಂದು ಒಲೆ ಇಟ್ಟಿದ್ದಾರೆ. ಮತ್ತು ಇಲ್ಲಿ ಒಂದು ಬದಿಯಲ್ಲಿ ಒಂದು ವರಾಂಡ ಉಂಟು. ಆ ವರಾಂಡ ಗೋವುಗಳಿಗೆ ಎಲ್ಲ ಹೋಗುವಂಥ ಜಾಗ. ಇಲ್ಲಿ ದೊಡ್ಡದಾದ ಗೋಶಾಲೆ ಕೂಡ ಉಂಟು. ಭಾಳ ದೊಡ್ಡದಾದ ಗೋಶಾಲೆ. ಸುಮಾರು 200-250 ದನಗಳನ್ನು ಸಾಕಿದ್ದಾರೆ. ಇದು ಸುವರ್ಣ ನದಿ. ಮಧ್ವಾಚಾರ್ಯರು, ವಾಮನ ಸ್ವಾಮಿಗಳು ಇಲ್ಲಿ ಈ ಮೆಟ್ಲನ್ನು ಇಳ್ಕೊಂಡು ಬಂದು ಸುವರ್ಣ ನದಿಯಲ್ಲಿ ಸ್ನಾನ ಮಾಡಿ ಜಪ ತಪ ಮಾಡಿಕೊಂಡು ಶುದ್ಧ ಆಗಿ ಮತ್ತೆ ಮೇಲೆ ಬರ್ತಾ ಇದ್ರು ಅಂತ ಹೇಳಿದ್ರು.
ಇದು ಸುಮಾರು 50 ಮೆಟ್ಲು ಕೆಳಗಿಳಿದೋಗ್ಬೇಕು. ಭಾಳ ತುಂಬ ಸ್ಲೋಪ್ ಆಗಿ ಉಂಟು. ಮಠಕ್ಕೆ ಬೇಕಾದಷ್ಟು ನೀರನ್ನು ಇದರಿಂದನೇ ಪಂಪ್ ಮಾಡ್ತಾರೆ. ಯಾಕೆಂದರೆ ಇಲ್ಲಿ ಒಂದು ಪಂಪ್ ಕನೆಕ್ಷನ್ ಕೊಟ್ಟು ನದಿಯಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಯಾರೂ ಇಲ್ಲ, ನಾನು ಒಬ್ಬನೇ ಬಂದಿದ್ದೀನಿ. ಬರುವಾಗಲೇ ಹೇಳಿದರು ತುಂಬ ಜಾಗ್ರತೆಯಾಗಿ ಹೋಗಿ, ನೀರಿನಲ್ಲಿ ಇಳಿಬೇಡಿ, ತುಂಬ ಆಳ ಉಂಟು, ಜಾರ್ತದೆ ಮತ್ತೆ ಅಂತ. ಹಾಗಾಗಿ ನಾನು ಒಬ್ಬನೇ ಬಂದೆ. ಸುಂದರವಾದ ಆ ಪರಿಸರ, ದೂರದಲ್ಲಿ ಆ ಮರದಲ್ಲಿ ಮಂಗಗಳುಂಟು, ಮತ್ತು ಇಲ್ಲಿ ಆ ನದಿಯಲ್ಲಿರೋ ಖಾಲಿ ಜಾಗದಲ್ಲಿ ಆ ಕೊಕ್ಕರೆಗಳು, ಹಾಗೆ ವಿಶಾಲವಾದ ಈ ನದಿ, ಸುವರ್ಣ ನದಿ. ಶೀರೂರು ಅಂತ ಹೆಸರು ಬರಲಿಕ್ಕೆ ಕಾರಣನೇ ಈ ನದಿ. ಹಾಗೆ ಸಿರಿ ಸಂಪತ್ತು ಇದ್ದಂಥ ಜಾಗ ಅಂತೆ ಇದು, ಹಾಗಾಗಿ ಅದಕ್ಕೆ ಶೀರೂರು ಅಂತ ಹೆಸರಿಟ್ಟಿದ್ದಾರೆ. ವಿಶಾಲವಾದ ನದಿ, ತುಂಬ ಅಗಲದಲ್ಲಿ ಹರಿತಾಳೆ. ಆ ಜಾಗ ನೋಡಿ ಎಷ್ಟು ಅಗಲ ಉಂಟು. ಈಗೆಲ್ಲ ನೀರು ಮಳೆಗಾಲದ ಇಲ್ಲದೆ ಬಿರು ಬೇಸಿಗೆಯಲ್ಲಿ ಇಷ್ಟು ಚೂರು ನೀರು ಹರಿತಾ ಉಂಟು. ಆದರೂ ಮಠಕ್ಕೆ ಸಾಕಾಗ್ತದೆ ಅಂತ ಹೇಳಿದರು. ನಾನು ಆಚೆ ಬದಿ ಹೋಗಿ ಕಲ್ಲಿನ ಮೇಲೆ ಎಲ್ಲ ಫೋಟೋ ತೆಗೆಯುವ ಅಂತ ಅಂದ್ಕೊಂಡೆ. ಆದರೆ ಯಾವುದು ನನಗೆ ಹೋಗಲಿಕ್ಕೆ ಅಲ್ಲಿ ಜಾಗ ಸಾಲಲಿಲ್ಲ. ಯಾಕಂದರೆ ತುಂಬ ಆಳ ಉಂಟು ಹೇಳಿದರು. ಅಕಸ್ಮಾತ್ ಏನಾದರೂ ಜಾರಿ ಬಿದ್ದರೆ ನನ್ನನ್ನು ಎತ್ತೋರು ಕೂಡ ಯಾರೂ ಅಲ್ಲಿ ಇರಲಿಲ್ಲ. ಹಾಗಾಗಿ ನಾನು ಮೆಟ್ಲಿನ ಮೇಲೆ ನಿಂತ್ಕೊಂಡು ಈ ಸೌಂದರ್ಯವನ್ನು ತೋರಿಸ್ತಾ ಇದ್ದೇನೆ. ಆ ನದಿ ಈಗಲೂ ಕೂಡ ಹರಿತಾ ಉಂಟು. ದೂರದಲ್ಲಿ ನಮಗೆ ಹರಿಯೋದು ಕಾಣ್ತದೆ. ಅಷ್ಟು ರಭಸ ಏನಿಲ್ಲ. ಒಂದೆರಡು ಮಳೆ ಬಂದರೆ ತಕ್ಷಣ ಈ ನದಿ ತುಂಬಿ ಹರಿತಾಳೆ. ಯಾಕಂದರೆ ಸುತ್ತಮುತ್ತ ಬೆಟ್ಟ ಪ್ರದೇಶ, ಕಾಡು, ಸುಂದರವಾದ ಕಾಡು. ಈಗಲೂ ಕೂಡ ಇಲ್ಲಿ ಕಾಡು ಪ್ರಾಣಿಗಳು ಉಂಟು ಅಂತ ಹೇಳಿದರು. ಈಗಲೇ ಈ ಥರ ಕಾಡುಂಟು. ಹಿಂದೆ 100 ವರ್ಷದ ಹಿಂದೆ ಹೆಚ್ಚು ಕಮ್ಮಿ ಈ ಮಠ ಸ್ಥಾಪನೆ ಆಗುವಾಗ ಸುಮಾರು 2000 ವರ್ಷದ ಹಿಂದೆ ಇರಬೇಕು. ಆಗ ಇದು ಎಷ್ಟು ದಟ್ಟ ಕಾಡಾಗಿತ್ತು ಅಂತ ನಮಗೆ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಇವತ್ತು ಕೂಡ ಆ ಕಾಡು ಹಾಗೆ ಉಳಿದಿದೆ. ಸ್ವಲ್ಪ ಮರಮಟ್ಟು ಕಮ್ಮಿಯಾಗಿದೆ. ಆಗ ತುಂಬ ದೊಡ್ಡ ದಟ್ಟ ಕಾಡಾಗಿತ್ತು ಇದು ಅಂತ ಹೇಳಿದ್ರು. ಈಗಲೂ ಕೂಡ ಇಲ್ಲಿ ಈ ಗೋಶಾಲೆಯಿಂದ ದನಗಳನ್ನೆಲ್ಲ ಆ ಮೇಲಿಕ್ಕೆ ಬಿಟ್ಟಿದ್ದಾರೆ. ನೋಡಿ, ಇದು ಈಗ ಮೆಟ್ಲು ನಿಮಗೆ ಕಾಣ್ತಾ ಇರ್ಬೋದು. ಮೊದಲು ಇದು ಮಣ್ಣಿನ ಮೆಟ್ಲಾಗಿತ್ತಂತೆ. ಕ್ರಮೇಣ ಅದನ್ನು ಕಲ್ಲಿನಿಂದ ಕಟ್ಟಿದ್ದಾರೆ. ಮಳೆ ಬಂದಾಗ ಸುಮಾರು ಹುಷಾರಾಗಿ ಹೋಗಬೇಕು. ಯಾಕಂದರೆ ನೀರು ತುಂಬ ಹರಿದು ಮೇಲೆವರೆಗೂ ಬರ್ತದೆ ಅಂತ ಹೇಳಿದರು. ಈಗ ಅಷ್ಟೊಂದೇನಿಲ್ಲ. ಇದು ನಾನು ಬಂದಂಥ ದಾರಿ. ಇಲ್ಲಿ ಬದಿಯಲ್ಲಿ ದನಗಳನ್ನು ಬರಲಿಕ್ಕೆ ಮೇಯ್ಕೊಂಡು ಬಂದ ಮೇಲೆ ಒಳಗೆ ಬರುವಂಥ ಜಾಗ, ಅದು ಬಂದ್ಬಿಟ್ಟು ಇಲ್ಲಿ ಗೋಶಾಲೆಗೆ ಹೋಗ್ತೇವೆ. ನೋಡಿ, ಒಂದು ಸಣ್ಣ ಕರು ನನ್ನನ್ನು ನೋಡಿ ಬಂತು. ಎಷ್ಟು ಸುಂದರವಾಗಿ ಬಾಲ ಅಲ್ಲಾಡಿಸ್ತಾ ಉಂಟು ನೋಡಿ. ಆದರೆ ನನ್ನ ಹತ್ರ ಕೊಡಲಿಕ್ಕೆ ಏನು ಇರಲಿಲ್ಲ. ಅದಕ್ಕೆ ಸುಮ್ಮನೆ ನನ್ನನ್ನು ನೋಡ್ತಾ ನಿಂತ್ಕೊಳ್ತು. ನಾನು ಅದನ್ನು ಮುಟ್ಟಿದೆ. ಆಮೇಲೆ ಅದು ಆಚೆ ಹೋಯಿತು. ನೋಡಿ, ಇದು ಮೇಲ್ಭಾಗ, ನದಿಯ ಮೇಲ್ಭಾಗ. ಆ ವಿಶಾಲವಾದ ಆ ನದಿ ಎಷ್ಟು ಸುಂದರವಾಗಿ ಕಾಣ್ತದೆ. ಈಗಲೇ ಎಷ್ಟು ಸುಂದರವಾಗಿ ಕಾಣ್ತಾ ಉಂಟು. ಇನ್ನು ಮಳೆ ಬಂದಾಗ ತುಂಬಿ ಹರಿಯುವ ಸುವರ್ಣ ನದಿ ಇನ್ನೆಷ್ಟು ಚೆಂದ ಕಾಣ್ಬೋದು. ಭಕ್ತರೇ, ಸ್ನೇಹಿತರೆ, ಬಿಡು ಮಾಡಿಕೊಂಡು ಈಚೆ ಬರುವಾಗ ಖಂಡಿತವಾಗಲೂ ನೀವು ಶೀರೂರು ಮಠಕ್ಕೆ ಭೇಟಿ ಕೊಡಿ. ಪಾವನವಾದಂಥ ಈ ಸ್ಥಳ ನೋಡಿ. ಇದು ಗೋಶಾಲೆ. ಇದು ನದಿಯ ದಂಡೆ ಮೇಲೆ ಅದನ್ನು ನಿರ್ಮಾಣ ಮಾಡಿದ್ದಾರೆ. ಯಾಕೆಂದರೆ ಕಾಡು ಪ್ರಾಣಿಗಳಿಂದ ಕೂಡ ರಕ್ಷಣೆ ಬೇಕಲ್ಲ. ಹಾಗಾಗಿ ಅದನ್ನು ಎತ್ತಲಗಿಂದನೂ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಜಾಗದಿಂದ ಅದನ್ನು ನೋಡಿ, ಈ ಬಾಗಿಲಿಂದ ಅದನ್ನು ಒಳಗೆ ಬಿಡ್ತಾರೆ ದನಗಳನ್ನೆಲ್ಲ. ಈಗಲೂ ಕೂಡ ದನಗಳೆಲ್ಲ ಮೇಲಿಕ್ಕೆ ಹೋಗಿದೆ. ಅದರ ಕರುಗಳು ಮಾತ್ರ ಒಳಗೆ ಉಂಟು ಅಂತ ಹೇಳಿದರು. ಗೋಶಾಲೆಯನ್ನು ಕೂಡ ನಾವು ನೋಡುವ. ಈಗ ನದಿಯಿಂದ ನಾನು ವಾಪಸ್ ಬಂದು ಒಳಬದಿಗೆ ಮತ್ತೆ ಹೋಗ್ತಾ ಇದ್ದೇನೆ. ಸ್ನೇಹಿತರೆ, ಈ ಮಠದ ಬಗ್ಗೆ ನಿಮಗೇನು ಅನ್ನಿಸ್ತದೆ? ನಮ್ಮ ಕಲೆ ಸಂಸ್ಕೃತಿ ಇದಕ್ಕೆಲ್ಲ ನಮಗೆ ಮಠ ಬೇಕು ಅಂತ ಅನ್ನಿಸ್ತದ? ಆಗೆಲ್ಲ ವಿದ್ಯಾರ್ಥಿಗಳಿಗೆ ಬೇರೆ ದಾರಿ ಇರಲಿಲ್ಲ. ಗುರುಕುಲ ಇದ್ದಾಗಲೇ ಇಲ್ಲಿ ಪಾಠ ಪ್ರವಚನ. ನೋಡಿ, ಇಲ್ಲೊಂದು ದನಗಳನ್ನು ಹೆದರಿಸಲಿಕ್ಕೆ ಇಲ್ಲೊಂದು ಹುಲಿಯನ್ನು ಇಟ್ಟಿದ್ದಾರೆ, ಟೆಡಿ ಬೇರ್ ಥರ. ಅದನ್ನು ಅಲ್ಲಿ ಇಡ್ತಾರಂತೆ. ಆಗ ಹೆದರ್ಕೊಂಡು ಹೋಗ್ತದೆ ಬೇರೆ ಪ್ರಾಣಿಗಳು ಅಂತ.
ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಇರ್ತಾ ಇದ್ದಂಥ ಜಾಗ. ಈಗ ವಿದ್ಯಾರ್ಥಿಗಳೆಲ್ಲ ಇಲ್ಲ, ಯಾಕಂದರೆ ಗುರುಗಳು ಕೃಷ್ಣ ಮಠದಲ್ಲಿ ಇರೋದರಿಂದ ವಿದ್ಯಾರ್ಥಿಗಳಿಗೆಲ್ಲ ಅಲ್ಲಿರುವಂಥ ಶಾಖಾ ಮಠದಲ್ಲೇ ಇದ್ದಾರೆ. ಇಲ್ಲಿ ಈಗ ಖಾಲಿ ಉಂಟು. 2 ವರ್ಷ ಪರ್ಯಾಯ ಆದ ನಂತರ ಮತ್ತೆ ಗುರುಗಳು ಇಲ್ಲಿಗೆ ಬರ್ತಾರೆ. ಆಗ ಇಲ್ಲಿ ಮತ್ತೆ ಅದೇ ಪಾಠ ಪ್ರವಚನ ನಡಿಬೋದು. ಈಗ ನಾವು ವರಾಂಡದಿಂದ ಹೊರಗೆ ಹೋಗುವ. ಇದು ಮತ್ತೆ ನಾನು ಬಂದ ದಾರಿ ಹೊರಗೆ ಹೋಗುವಂಥದ್ದು. ಇಲ್ಲಿಂದ ಹೊರಗೆ ಹೋದರೆ ಎಡಬದಿಯಲ್ಲಿ ಗೋಶಾಲೆ ಉಂಟು. ಗೋಶಾಲೆಯನ್ನು ಕೂಡ ನಾವು ನೋಡುವ. ಗೋಶಾಲೆಯನ್ನು ಕೂಡ ಅವರು ತೋರಿಸ್ಲಿಕ್ಕೆ ಹೇಳಿದರು. ಭಕ್ತರೆಲ್ಲ ಅವರವರಿಗೆ ಸಾಧ್ಯ ಆದದನ್ನು ತಂದುಕೊಡ್ತಾರೆ ಮಠಕ್ಕೆ. ಅವರ ಮನೆಯಲ್ಲಿ ಬೆಳೆದಂಥ ಹಣ್ಣು, ಬೆಳೆದಂಥ ದವಸ ಧಾನ್ಯ ಇಂದಿಗೂ ಕೂಡ ಅವರು ತಂದುಕೊಡ್ತಾರೆ. ನೋಡಿ, ಇದು ಗೋಶಾಲೆ. ಬಹಳ ಭದ್ರತೆ ಉಂಟು. ಯಾವುದೇ ಕಾಡು ಪ್ರಾಣಿಗಳು ಒಳಗೆ ಹೋಗದಾಗಿದ್ದಾಗೆ ಅದಕ್ಕೆ ಭದ್ರತೆ ಮಾಡಿದ್ದಾರೆ. ಅವರು ಹೇಳಿದರು, ನೋಡಿ ಹೆಂಗಸು, ನನಗೆ ಅಲ್ಲಿ ಕೂಡ ತೆಗೀರಿ, ಅಲ್ಲಿ ಕೂಡ ಸಣ್ಣ ಸಣ್ಣ ಕರುಗಳು ಉಂಟು ಅಂತ. ನಾನು ಅದನ್ನು ಇಣುಕಿದೆ. ನನ್ನನ್ನು ನೋಡಿ ಒಂದು 2-3 ಕರುಗಳು ತುಂಬ ಖುಷಿಯಲ್ಲಿ ನೋಡಿತ್ತು. ನನಗೂ ಕೂಡ ತುಂಬ ಖುಷಿ ಆಯಿತು. ಸಣ್ಣ ಸಣ್ಣ ಕರುಗಳು, ಎಷ್ಟು ಮುದ್ದಾದ ಕರುಗಳು ನೋಡಿ. ಅದನ್ನು ಏನು ಜಾಗ್ರತೆಯಿಂದ ಅದನ್ನು ಸಾಕ್ತಾ ಇದ್ದಾರೆ. ಮತ್ತೊಂದು ದೊಡ್ಡ ಗೋಶಾಲೆ ಇದು. ಇಲ್ಲಿರುವಂಥ 200-250 ಹಸುಗಳಿಗೆ ಇಲ್ಲಿ ಗೋಶಾಲೆ ಚಿಕ್ಕದಾಗ್ತದೆ. ಸುಮಾರು 20-25 ಸಣ್ಣ ಸಣ್ಣ ಕರುಗಳುಂಟು. ಇದರಲ್ಲಿ ಹೇಗೆ ಅವರು ಅಷ್ಟು ದನಗಳನ್ನು ಇಡ್ತಾರೆ ಅಂತ ಗೊತ್ತಿಲ್ಲ. ಹೊರಬದಿಯಲ್ಲಿ ಸುಂದರವಾದ ತೋಟ, ಬಾಳೆ ತೋಟ, ತೆಂಗಿನ ತೋಟ, ಅಡಿಕೆ ತೋಟ ಸುಮಾರು. ಇದರಲ್ಲಿ ಕಾಣ್ತಾ ಇರುವಂಥದ್ದೆಲ್ಲ ಗದ್ದೆ ಪ್ರದೇಶ. ಈಗ ಬೇಸಿಗೆ, ಗದ್ದೆ ಮಾಡಲಿಲ್ಲ, ಹಾಗಾಗಿ ಏನೋ ಬೇರೆ ಧಾನ್ಯವನ್ನು ಬೆಳೆದಿದ್ದಾರೆ. ಅದಕ್ಕೆ ಒಂದು ಕಾಂಪೌಂಡ್ ಥರ ಹಾಕಿದ್ದಾರೆ. ನೋಡಿ, ಆ ಹಳೆಯ ಮಠ ಎಷ್ಟು ಚೆಂದ ಕಾಣ್ತದೆ. ಹಳೇದಾದರೂ ಬಹಳ ಗಟ್ಟಿಮುಟ್ಟಾದ ಮಠ. ಎಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯೆಯನ್ನು ಕಲಿತು ಯಾವ್ಯಾವ ಮಟ್ಟದಲ್ಲಿ ಬೆಳೆದು ಎಲ್ಲೆಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ 1000ಕ್ಕಿಂತ ವರ್ಷದ ಹಿಂದೆ ಇದು ಹೇಗಿತ್ತು ನೋಡಿ. ಇಲ್ಲಿ ಒಂದು ರಾಜಾಂಗಣ ಉಂಟು ಅಂತ ಹೇಳಿದರು. ಇವರು ವಿಠಲಣ್ಣ ಅಂತ. ವಿಠಲನ ಸನ್ನಿಧಿಯಲ್ಲಿ ವಿಠಲಣ್ಣನೇ ಇದ್ದಾರೆ. ಅವರು ಹೇಳಿದರು, ಬನ್ನಿ ನಾನು ನಿಮಗೆ ಇನ್ನೂ ಮತ್ತಷ್ಟು ತೋರಿಸ್ಲಿಕ್ಕುಂಟು, ಹೋಗುವ, ಒಳಗೆ ಬನ್ನಿ ಅಂತ ಹೇಳಿ ಬಾಗಿಲು ತೆಗೆದು ನನ್ನನ್ನು ಕರ್ಕೊಂಡು ಬಂದರು ಒಳಗೆ. ನೋಡಿ, ಇದು ವಿಶಾಲವಾದ ಮರದಿಂದನೇ ಮಾಡಿರುವಂಥ ರಾಜಾಂಗಣ ಅಂತೆ. ಎಲ್ಲಿ ಕೂಡ ಈ ಇಷ್ಟು ವಿಶಾಲವಾದ ರಾಜಾಂಗಣ ಯಾವ ಮಠದಲ್ಲಿ ಕೂಡ ಇಲ್ಲ. ಇಷ್ಟು ದೊಡ್ಡ ಹಳೆಯ ರಾಜಾಂಗಣ ಆಗಲೇ ವ್ಯವಸ್ಥೆ ಮಾಡಿದ್ದಾರೆ. ಯಾಕೆ ಅಂದರೆ ಪ್ರವಚನ ಕೊಡಲಿಕ್ಕೆ, ಏನಾದರೂ ಅವರ ಸಭೆ ಅಥವಾ ಏನಾದರೂ ಮಾತುಕತೆ ಆಡುವಂಥ ಒಂದು ಜಾಗ. ಇಲ್ಲಿ ಅವರ ವಿದ್ಯಾರ್ಥಿಗಳ ಪರೀಕ್ಷೆ ಕೂಡ ನಡೀತಿತ್ತಂತೆ. ಅಷ್ಟು ದೊಡ್ಡ ರಾಜಾಂಗಣ ನೋಡಿ. ಒಳಗೆ ಕರ್ಕೊಂಡೋದ್ರು. ಇಲ್ಲಿ ಒಂದು ಪೀಠ ಉಂಟು ಮರದ್ದು. ಹಾಗೆ ಹಳೆಯದಾದಂಥ ಆ ಕಂಬಗಳು ನೋಡಿ, ಎಷ್ಟು ಹಳೆಯದಾದ ಕಂಬಗಳು. ಅದರಲ್ಲಿ ಬಹಳ ಚಂದದ ಕೆತ್ತನೆ ಮಾಡಿದ್ದಾರೆ. ಇಂದಿಗೂ ಕೂಡ ಆ ಕೆತ್ತನೆ ಹಾಳಾಗಲಿಲ್ಲ. ಅಷ್ಟು ಚಂದದ ಒಂದು ಕೆತ್ತನೆ. ಆಗ ಅಂಥ ವ್ಯವಸ್ಥೆ ಇಲ್ಲದಿರೋ ಒಂದು ಸಮಯದಲ್ಲಿ ಕೂಡ ಇಷ್ಟು ಚಂದದ ಮರದ ಕೆಲಸ ಮಾಡಿದ್ದಾರೆ ನೋಡಿ. ಇಲ್ಲಿ ಪೀಠದಲ್ಲಿ ಸ್ವಾಮಿಗಳು ಕೂತ್ಕೊಳ್ತಿದ್ರಂತೆ. ಇದು ಎಷ್ಟು ಹಳತ್ತುಂಟು ಅಂತ ಹೇಳಿ ನೋಡಿ. ಮತ್ತೆ ಕೂಡ ನನ್ನನ್ನು ಆಚೆ ಕರೆದ್ರು. ಎದುರಿನಿಂದ ರಾಜಾಂಗಣ ನೋಡಿ, ಎಷ್ಟು ದೊಡ್ಡ ರಾಜಾಂಗಣ ಚಂದ ಮಾಡಿ ಇಟ್ಟಿದ್ದಾರೆ. ಈಗೆಲ್ಲ ಅದಕ್ಕೆ ಸ್ವಲ್ಪ ಚಂದ ಮಾಡಿದ್ದಾರೆ. ಇದು ದನಗಳಿಗೆ ಮೇವು ಇಡುವಂಥ ಜಾಗ. ಹುಲ್ಲನ್ನೆಲ್ಲ ಒಂದು ರೌಂಡ್ ಪಿಂಡಿ ಹಾಗೆ ಮಾಡಿ ಕಟ್ಟಿ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಅಡುಗೆ ಮನೆ ಕೂಡ ಉಂಟು. ಇದರಲ್ಲಿ ಭಾಳಷ್ಟು ಗೋವುಗಳು ಇರೋದ್ರಿಂದ ಸಾಕಷ್ಟು ತಿಂಡಿಯ ವ್ಯವಸ್ಥೆ ಆಗಬೇಕು ಗೋವುಗಳಿಗೆ. ಇಲ್ಲಿ ಸಣ್ಣ ಸಣ್ಣ ಒಂದು ಪೂಜೆ ಪುನಸ್ಕಾರಕ್ಕೆ ಅಡಿಗೆ ಮನೆ. ಇಲ್ಲಿ ಆ ಒಲೆಯ ವ್ಯವಸ್ಥೆ ಕೂಡ ಉಂಟು. ಹಳೆಯ ಕಾಲದ ಮರದ ಕಟ್ಟಿಗೆ ಹಾಕಿ ಮಾಡುವಂಥ ಒಲೆ. ಅದಕ್ಕೆ ಬೇಕಾದಂಥ ಪಾತ್ರೆಯನ್ನೆಲ್ಲ ಇಲ್ಲೇ ಅಚ್ಚುಕಟ್ಟಾಗಿ ಜೋಡಿಸಿಟ್ಟಿದ್ದಾರೆ. ಸುಮಾರು ಜನ ಕೆಲಸದವರು ಕೂಡ ಇದ್ದಾರೆ. ಇಲ್ಲಿ ಒಂದು ಹೊರಗೆ ಹೋಗುವಂಥ ಬಾಗಿಲುಂಟು. ಅದು ಕೂಡ
ಎಷ್ಟು ವರ್ಷದ ಹಳೆಯ ಬಾಗಿಲು, ಯಾಕಂದರೆ ಹೊರಗೆ ಬಂದು ಹೋಗಲಿಕ್ಕೆ ಇಲ್ಲಿ ಒಂದು ಬೊಬ್ಬರಿನ ಮುಂಡಿ ಉಂಟು ಅಂತ ಹೇಳಿದರು. ಆಗಿನ ಕಾಲದಲ್ಲೇ ದೈವಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ರು ಅಂತ ಈಗ ನಮಗೆ ಗೊತ್ತಾಗ್ತಾ ಉಂಟು ನೋಡಿ. ಯಾಕಂದರೆ ಮೊದಲೆಲ್ಲ ಕಾವಲು ಕಾಯಲಿಕ್ಕೆ ಈ ದೈವ ಅನ್ನು ಕರ್ಕೊಂಬಂದು ಸ್ಥಾಪನೆ ಮಾಡ್ತಿದ್ರು ನೋಡಿ. ಆ ದೂರದಲ್ಲಿ ಆ ತೋಟದಲ್ಲಿ ದನಗಳನ್ನೆಲ್ಲ ಮೇಲಿಕ್ಕೆ ಬಿಟ್ಟಿದ್ದಾರೆ. ಇದು ದೇವಸ್ಥಾನದ ಜಾಗ, ತೋಟ. ಅಲ್ಲಿ ದನಗಳನ್ನೆಲ್ಲ ಮೇಲಕ್ಕೆ ಬಿಟ್ಟಿದ್ದಾರೆ. ಕೆಲವು ದನಗಳು ಮೇಲೆ ಉಂಟು. ಆ ಮೆಂದು ಮೇಯ್ಕೊಂಡು ಬಂದ ದನಗಳು ವಿಶ್ರಾಂತಿಗೋಸ್ಕರ ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಳ್ತವಂತೆ, ಮಲ್ಕೊಳ್ತವಂತೆ, ನಿಂತ್ಕೊಳ್ತವೆ. ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ನೀರೆಲ್ಲ ಕುಡ್ದಾದ್ಮೇಲೆ ಅದು ಮತ್ತೆ ಯಥಾಸ್ಥಿತಿ ಕೊಠಡಿಗೆ ಹೋಗ್ತದೆ ನೋಡಿ. ಎಷ್ಟು ದೊಡ್ಡ ಒಂದು ಆ ಮಠದ ಸ್ಥಳ. ಹುಲ್ಲು ಭಾಳಷ್ಟು ಕಮ್ಮಿಯಾಗಿದೆ. ಈಗ ಮಳೆ ಬಂದು ಮತ್ತೆ ಬೆಳೆಯಾಗಿ ಹುಲ್ಲು ಬರಬೇಕು ಮೇವಿಗೆ. ಮತ್ತೇನೋ ತೋರಿಸ್ತೀನಿ ಬನ್ನಿ ಅಂದರು. ವಿಶಾಲವಾದ ಒಂದು ನೂತನ ಕಲ್ಯಾಣ ಮಂಟಪ ಕಟ್ಟಿದ್ದಾರಂತೆ ನೋಡಿ. ಏನು ಅಷ್ಟೇನು ಡೆಕೋರೇಷನ್ ಏನಿಲ್ಲ, ಹಾಗಾಗಿ ನೂತನ ಒಂದು ಕಟ್ಟಡ. ಮಠದಲ್ಲಿ ಮದುವೆ ಆಗೋರಿಗೆ ಆಸೆ ಇದ್ದರೆ ಅಥವಾ ಉಪನಯನ ಮತ್ತೇನಾದರೂ ಒಂದು ಸಮಾರಂಭ ಸಭೆ ಮಾಡಬೇಕು ಅಂತಂದರೆ ಇಲ್ಲಿ ಈ ಕಲ್ಯಾಣ ಮಂಟಪನೂ ಅವರು ಬಾಡಿಗೆ ರೂಪದಲ್ಲಿ ಕೊಡ್ತಾರಾ ಅಥವಾ ಏನು ಅಂತ ಗೊತ್ತಿಲ್ಲ. ನಾನು ಅಷ್ಟೆಲ್ಲ ವಿಚಾರಣೆ ಮಾಡಲಿಲ್ಲ. ತೋರಿಸಿದ್ರು, ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಏನು ಅಂತ ಕೇಳಿದಾಗ 12 ದಿವಸದಲ್ಲಿ ಉಪನಯನ ಉಂಟು ಅಂತಂದರು. ಹಾಗಾಗಿ ಈ ಒಂದು ದೊಡ್ಡ ಹಾಲನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಮತ್ತೆ ಬನ್ನಿ, ನಾವು ಮತ್ತೊಂದು ಬಾಗಿಲಿಂದ ಮತ್ತೆ ಪುನಃ ರಾಜಾಂಗಣಕ್ಕೆ ಬಂದ್ವಿ. ಇಲ್ಲಿ ವಿಶಾಲವಾದ ಒಂದು ಉಗ್ರಾಣ ಉಂಟು. ಬನ್ನಿ, ಅದು ಭಾಳ ವಿಶೇಷ. ಯಾಕೆಂದರೆ ಪೂರ್ತಿಯಾಗಿ ಅದನ್ನು ಮರದಲ್ಲಿ ಮಾಡಿದ್ದಾರೆ. ಹಿಂದಿನ ಕಾಲದಲ್ಲಿ ಆ ಬ್ರಿಟಿಷರು ಆ ದವಸ ಧಾನ್ಯಗಳನ್ನೆಲ್ಲ ತಗೊಂಡೋಗೋಕ್ಕೆ ಬರ್ತಾ ಇದ್ರಂತೆ. ಹಾಗಾಗಿ ಅದನ್ನು ಭದ್ರತೆ ಮಾಡೋಕ್ಕೋಸ್ಕರ ಒಂದು ಮರದಲ್ಲೇ ಮಾಡಿರೋವಂಥ ಒಂದು ಉಗ್ರಾಣ ಉಂಟು ಅಂತ ಹೇಳಿ ನನ್ನನ್ನು ಕರ್ಕೊಂಡು ಬಂದರು ನೋಡಿ. ನಾನು ಅದರ ಒಳಗೆ ಹೋಗ್ತಾ ಇದ್ದೇನೆ. ಎಷ್ಟು ಚಿಕ್ಕದಾದ ಒಂದು ಬಾಗಿಲಿನ ಒಳಗೋದ್ರೆ ಪೂರ್ತಿಯಾಗಿ ಗೋಡೆ, ಮಾಡು, ನೆಲ ಎಲ್ಲವೂ ತುಂಬ ದಪ್ಪ ದಪ್ಪ ಮರದಿಂದ ಅದನ್ನು ಮಾಡಿದ್ದಾರೆ ನೋಡಿ. ನಾನೀಗ ಒಳಗೆ ಬಂದೆ. ಗಾಳಿ ಬೆಳಕು ಏನೂ ಇಲ್ಲ. ಅಲ್ಲಿ ಲೈಟಿನ ಬೆಳಕೊಂದು ಬಿಟ್ಟರೆ ಏನಿಲ್ಲ. ಸುಮಾರು ವರ್ಷಕ್ಕೆ ಆಗುವಷ್ಟು ಬೆಳೆಯನ್ನು ಬೆಳೆದು ಅದನ್ನು ಅಕ್ಕಿ ಮುಡಿ ಅಂತ ಹೇಳಿ ಒಂದು ಹುಲ್ಲಿನ ಒಂದು ರೌಂಡ್ ಮುಡಿ ಅಂತ ಮಾಡ್ತಾರೆ ಈ ಸೌತ್ ಕೇಂದ್ರ ಕಡೆ. ಅದನ್ನೆಲ್ಲ ಕಟ್ಟಿ ಭದ್ರತೆ ಮಾಡಿ ಆ ಗಾಳಿ ಬೆಳಕು ಹೋಗದೇ ಇರುವಂಥ ರೂಮ್ನಲ್ಲಿ ಭದ್ರತೆ ಮಾಡಿ ಮುಚ್ಚಿಡ್ತಾರೆ. ಅದು ಇಲ್ಲಿ ಬರುವಂಥ ವಿದ್ಯಾರ್ಥಿ ನೋಡಿ, ಇದೇ ಆ ಮುಡಿ, ಆ ಅಕ್ಕಿ ಮುಡಿ ಅಂದರೆ ಇದಕ್ಕೆ ಹೇಳೋದು. ಎಲ್ಲ ಖಾಲಿಯಾಗಿ ಸ್ವಲ್ಪ ಮಾತ್ರ ಉಳಿದಿದೆ. ಅದು ಅವರಿಗೆ ಇನ್ನೆಷ್ಟು ದಿವಸ ಬರ್ತದೋ ಗೊತ್ತಿಲ್ಲ. ಮೊದಲೆಲ್ಲ ಇಲ್ಲಿ ಗುರುಕುಲಕ್ಕೆ ಬರುವಂಥ ವಿದ್ಯಾರ್ಥಿಗಳಿಗೆ ಇಲ್ಲೇ ಭೋಜನ ವ್ಯವಸ್ಥೆ ಮಾಡಬೇಕಾಗಿತ್ತು. ಇದು ಮತ್ತೊಂದು ಬಾಗಿಲು ಹೊರಗೆ ಹೋಗುವಂಥದ್ದು. ಬಹಳಷ್ಟು ತೆಂಗಿನಕಾಯಿ ಕೂಡ ಇಲ್ಲಿ ಸೇರಿಸಿಟ್ಟಿದ್ದಾರೆ. ಇವರಿಗೆ ಬಹಳ ದೊಡ್ಡದಾದ ತೆಂಗಿನ ತೋಟ ಕೂಡ ಉಂಟು. ಮಠಕ್ಕೆ ಬೇಕಾದಷ್ಟು ತೆಂಗಿನಕಾಯಿಗಳನ್ನ ಕೂಡ ಇಲ್ಲೇ ಕೊಡ್ತಾರೆ ನೋಡಿ. ಇಲ್ಲಿ ಕೆಲಸದವರೆಲ್ಲ ಇದ್ದಾರೆ. ಹಾಗೆ ಹೊರಗಿನಿಂದ ನಾನು ಮತ್ತೊಮ್ಮೆ ನಿಮಗೆ ಆ ರಾಜಾಂಗಣವನ್ನು ತೋರಿಸ್ತಾ ಇದ್ದೇನೆ. ಎಲ್ಲ ಮರದ ದಳಿ. ಎಷ್ಟು ವರ್ಷ ಆದರೂ ಆ ಮರ ಏನೂ ಆಗಲಿಲ್ಲ. ಅದೇ ಯಾಕೆಂದರೆ ಭಾಳ ಸೀಸನಿಂಗ್ ಮಾಡಿದ್ದಾರೆ. ಚಂದದ ಒಂದು ರಾಜಾಂಗಣದಿಂದ ನಾವು ಹೊರಗೆ ಹೋದರೆ ನೋಡಿ, ಇದು ಆ ಹೊರಗಿನಿಂದ ರಾಜಾಂಗಣದ ಒಂದು ಗೋಡೆ ಅದೇ ಮರದಿಂದ ಮಾಡಿರುವಂಥದ್ದು. ಅದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಇದು ಏನು ಅಂತ. ಯಾಕಂದರೆ ಆ ಬದಿ ಕೂಡ ಈ ಬದಿ ಕೂಡ ಒಂದೇ ಥರ ಕಾಣ್ತಾ ಇತ್ತು. ಹಾಗಾಗಿ ಅಲ್ಲಿರುವ ಆ ದವಸ ಧಾನ್ಯ ಭದ್ರತೆಯಾಗಿರ್ತಿತ್ತು. ಮತ್ತು ಸಾಕಾಗಲಿಲ್ಲ ಅಂದರೆ ಮತ್ತೊಂದು ಕಡೆ ಎಲ್ಲೋ ಗುಹೆ ರೂಪ ಮಾಡಿದ್ದಾರಂತೆ, ಅದರಲ್ಲಿ ಕೂಡ ಭದ್ರತೆ ಮಾಡಿಡ್ತಾ ಇದ್ರು ಅಂತ ಹೇಳಿದರು. ಇಲ್ಲಿ ಸುತ್ತಮುತ್ತ ಇರೋ ಹಳ್ಳಿಯ ಜನಗಳು ಕೂಡ ದೇಣಿಗೆ ರೂಪದಲ್ಲಿ ದವಸ ಧಾನ್ಯ ತಂದು ಮಠಕ್ಕೆ ಕೊಡ್ತಾ ಇದ್ರು. ಇಂದಿಗೂ ಕೂಡ ಆ ವ್ಯವಸ್ಥೆ ಉಂಟು ಅಂತ ಹೇಳಿದರು ನೋಡಿ. ಎಷ್ಟು ವಿಶಾಲವಾದ ಆ ಉಗ್ರಾಣ, ಸುಮಾರು 20 ಅಡಿ ಉದ್ದ ಉಂಟು. ಅದರಲ್ಲಿ ಬೇಕಾದಷ್ಟು ಸೇರಿಸಿಡ್ಬೋದು ನೋಡಿ. ಈಗ ನಾವು ಹೊರಗೆ ಬಂದ್ವಿ. ಈಗಲೂ ಕೂಡ ನೋಡ್ಬೋದು ನೀವು. ಕಣ್ಣು ಎಲ್ಲಿವರೆಗೂ ಹಾಯಿಸ್ತೀರೋ ಅಲ್ಲಿವರೆಗೂ ಕೂಡ ಎಲ್ಲ ಮಠದೇ ಆಸ್ತಿ. ಮಠಕ್ಕೆ ಬೇಕಾದಂಥ ಆ ಬಾಳೆ ಎಲೆ ಇದೆಲ್ಲ ಇಲ್ಲೇ ಬೆಳೀತಾರೆ. ಸುತ್ತ ನೋಡಿದ್ರು ತುಂಬ ಕಾಡುಗಳು ಕಾಣ್ತದೆ.
ಈಗೆಲ್ಲ ಸ್ವಲ್ಪ ಆಚೆ ಈಚೆ ಎಲ್ಲ ಕಾರಿನ ನಿಲ್ಲಕ್ಕೆ ವ್ಯವಸ್ಥೆಗೋಸ್ಕರ ಎಲ್ಲ ಸ್ವಲ್ಪ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಭಕ್ತರೆಲ್ಲ ಬಂದು ವಾಪಸ್ಸು ಹೋಗ್ತಾ ಇದ್ದಾರೆ. ನೋಡಿ ಎಷ್ಟು ಚೆಂದ ಉಂಟು ಆ ಮಠ. ಸ್ನೇಹಿತರೆ, ಈ ಮಠ ನಿಮಗೆ ತುಂಬ ಇಷ್ಟ ಆಯಿತು, ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ನೋಡಿ ಸುಮ್ಮನಾಗಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಿಮ್ಮ ಬೆಂಬಲವೇ ನಮಗೆ ಶ್ರೀರಕ್ಷೆ. ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ನಮಗೆ ಸಪೋರ್ಟ್ ಆಗ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಚಂದದ ಈ ಮಠ ನಮಗೆ ಎಷ್ಟು ಅವಶ್ಯಕ ಅಂತ ನಿಮ್ಗೆ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾವು ಈಗ ಬಂದ ದಾರಿಯಲ್ಲಿ ವಾಪಸ್ ಹೋಗ್ತಾ ಇದ್ದೇನೆ. ನಾನು ಬರುವಾಗ ಅಷ್ಟೊಂದು ಉದ್ದದ ಹಾದಿ ತೋರಿಸಲಿಲ್ಲ, ಹೋಗುವಾಗ ನಿಮಗೆ ತೋರಿಸ್ತೀನಿ ನೋಡಿ. ಸುತ್ತಮುತ್ತ ಆ ಪರಿಸರ ಪ್ರೇಮಿಗಳಿಗೆ ಬಹಳ ಇಷ್ಟ ಆಗುವಂಥ ಒಂದು ಈ ಕಾಡಿನಲ್ಲಿ ಮಧ್ಯದಲ್ಲಿರುವಂಥ ಆ ರಸ್ತೆ, ಮೊದಲು ಇದು ಮಣ್ಣಿನ ರಸ್ತೆ ಆಗಿತ್ತು. ಸುತ್ತಮುತ್ತ ಭಾಳ ಹಳ್ಳಿಗಳಲ್ಲಿ ಅಲ್ಲೊಂದು ಇಲ್ಲೊಂದು ಈಗ ಕೂಡ ಮನೆಗಳುಂಟು. ಈಗಲೂ ಕೂಡ ದಟ್ಟವಾದ ಅರಣ್ಯನೇ ಇದು. 1000 ವರ್ಷದ ಹಿಂದೆ ಇನ್ನೆಷ್ಟು ದಟ್ಟವಾಗಿತ್ತೋ ಗೊತ್ತಿಲ್ಲ. ನಾವು ಎಷ್ಟು ಸಾರಿ ಹುಟ್ಟಿ ಬಂದಿದ್ದೇವೋ, ಇಲ್ಲಿಯೋ ನಾನು ಕೂಡ ಈ ಮಠದಲ್ಲಿ ಒಬ್ಬ ಕೆಲಸದನಾಗಿ ಇದ್ದೇನೆ ಏನೋ ಅಂತ ನನ್ನ ಮನಸ್ಸಿಗೆ ಅನಿಸಿತು. ಹಾಗಾಗಿ ನಾನು ಇಲ್ಲಿಗೆ ಬಂದೆ. ನೋಡಿ ಎಷ್ಟು ಸುಂದರವಾದ ಈ ರಸ್ತೆ. ಮೊದಲೆಲ್ಲ ಹೋಗಲಿಕ್ಕೆ ನಮಗೆ ಯಾವ ವ್ಯವಸ್ಥೆನೂ ಇರಲಿಲ್ಲ. ಒಂದೇ ನಡ್ಕೊಂಡು ಹೋಗಬೇಕಾಗಿತ್ತು, ಇಲ್ಲದೇ ಇದ್ದರೆ ಎತ್ತಿನ ಗಾಡಿ ಮುಖಾಂತರ ಹೋಗಬೇಕಾಗಿತ್ತು. ದೂರದ ಊರದಿಂದ ಬರುವಂಥ ವಿದ್ಯಾರ್ಥಿಗಳು ಇಲ್ಲೇ ಉಳ್ಕೊಳ್ತಾ ಇದ್ದರು ಗುರುಕುಲದಲ್ಲಿ. ಅವರು ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ಮತ್ತೆ ಹೋಗ್ತಿದ್ರು. ಈಗಿನ ಹಾಗೆ ತುಂಬ ವ್ಯವಸ್ಥೆಯನ್ನು ಇರಲಿಲ್ಲ. ಭಾಳ ಕಷ್ಟದ ದಿನಗಳು. ಸರ್ಕಾರ ಕೂಡ ಇದಕ್ಕೆ ಏನಾದರೂ ಸಹಾಯ ಮಾಡಲೇಬೇಕು. ಯಾಕೆಂದರೆ ಮಠದಲ್ಲಿ ಭಾಳಷ್ಟು ಗೋವುಗಳುಂಟು. ಅದರ ವ್ಯವಸ್ಥೆ, ಅದನ್ನು ನೋಡ್ಕೊಳ್ಳುವಂಥ ಕೆಲಸ ಭಾಳ ದೊಡ್ಡದು. ಗೋವು ಇರೋದ್ರಿಂದನೇ ನಾವೆಲ್ಲ ಇದ್ದೇವೆ. ಹಾಗಾಗಿ ಗೋವನ್ನು ರಕ್ಷಿಸಬೇಕಾದ್ದು ನಮ್ಮ ಎಲ್ಲರ ಕರ್ತವ್ಯ. ಹಾಗೆ ಮಠವನ್ನು ಕೂಡ ನಾವು ರಕ್ಷಣೆ ಮಾಡಬೇಕು. ಯಾಕಂದರೆ ಮಠನೇ ನಮ್ಮ ದೇಶದ ಮೂಲ. ಯಾಕಂದರೆ ಅಲ್ಲಿ ಆಯುರ್ವೇದ, ವಿದ್ಯಾಭ್ಯಾಸ ಎಲ್ಲ ಶಿಕ್ಷಣವನ್ನು ಕೊಡ್ತಾಯಿದ್ರು. ಮಾತಾಡ್ತಾ ನಮಗೆ ಹೋಗುವಂಥ ದ್ವಾರ ಬಂತು. ಈ ದ್ವಾರ ಸುಮಾರು ಮಠದಿಂದ 2 ಕಿಲೋಮೀಟರು ದೂರದಲ್ಲಿ ಉಂಟು. ಇದು ಒಂದು ಎಡಬದಿಗೆ ಹೋದರೆ ನಮಗೆ ಹಿರಿಯಡ್ಕ ಉಡುಪಿ ಸಿಗ್ತದೆ. ಮತ್ತು ಬಲಬದಿಯಲ್ಲಿ ನಾವು ಹೋದರೆ ಇನ್ನೊಂದು ದೇವಸ್ಥಾನ ಹರಿಕಂಡಿಗೆ ಅಂತ ಸಿಗ್ತದೆ. ಹಾಗಾಗಿ ಮತ್ತೊಂದು ಬೇರೆ ಊರಿಗೆ ಅದು ಸಂಪರ್ಕವನ್ನು ಕಲ್ಪಿಸುತ್ತದೆ. ಸಾಧ್ಯ ಆದರೆ ನೀವೆಲ್ಲರೂ ಬನ್ನಿ, ಮಠವನ್ನು ನೋಡಿ, ಈ ಪುಣ್ಯ ಭೂಮಿಯನ್ನು ಮೆಟ್ಟುವಂಥ ಭಾಗ್ಯ ನಿಮಗೂ ಕೂಡ ಆಗಲಿ. ಆ ವಿಠ್ಠಲ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ಹೀಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ. ಅಲ್ಲಿವರೆಗೂ ತಮಗೆಲ್ಲ ನಮಸ್ಕಾರ ಸ್ನೇಹಿತರೆ. ಮಠದ ಇತಿಹಾಸವನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಹಾಕಿರ್ತೇನೆ. ಅದನ್ನು ಕೂಡ ಓದೋದನ್ನು ಮರಿಬೇಡಿ ಸ್ನೇಹಿತರೆ.